ನಾವು ಇಂದಿನ ತರಗತಿಯಲ್ಲಿ ವರ್ಣಮಾಲೆ ವಿಭಾಗ ಕ್ರಮದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇವಾಗ ನಾವು ಗುಣಿತಾಕ್ಷರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮಕ್ಕಳೇ. ಗುಣಿತಾಕ್ಷರಗಳು ಎಂದರೇನು, ನಾವು ಯಾವ ರೀತಿ ನಾವು ಗುಣಿತಾಕ್ಷರಗಳನ್ನು ಉಚ್ಚಾರಣೆ ಮಾಡ್ತೀವಿ ಎಂಬುದನ್ನು ನಾವು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಗುಣಿತಾಕ್ಷರಗಳು ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವಂಥ ಅಕ್ಷರಗಳನ್ನು ನಾವೇನಂತ ಕರಿತೀವಿ, ಗುಣಿತಾಕ್ಷರಗಳು ಅಂತ ಕರಿತೀವಿ. ಅಂದರೆ ವ್ಯಂಜನಗಳಿಗೆ ಸ್ವರಾಕ್ಷರಗಳು ಸೇರಿ ಆಗುವ ಅಕ್ಷರಗಳನ್ನು ನಾವೇನಂತ ಕರಿತೀವಿ, ಗುಣಿತಾಕ್ಷರಗಳು ಎಂದು ಕರೆಯುತ್ತೇವೆ. ಅಂತಂದರೆ ವ್ಯಂಜನ ಪ್ಲಸ್ ಸ್ವರ ಸೇರಿದಾಗ ಏನಾಗುತ್ತೆ, ನಮಗೆ ಗುಣಿತಾಕ್ಷರವಾಗುತ್ತದೆ ಮಕ್ಕಳೇ. ವ್ಯಂಜನ ಪ್ಲಸ್ ಸ್ವರ ಸೇರಿದಾಗ ಏನಾಗುತ್ತೆ, ನಮಗೆ ಗುಣಿತಾಕ್ಷರವಾಗುತ್ತದೆ. ಇವಾಗ ಖ ಪ್ಲಸ್ ಅ ಕ, ಚ ಪ್ಲಸ್ ಅ ಛ, ಟ ಪ್ಲಸ್ ಇ ಟಿ, ತ ಪ್ಲಸ್ ಇ ತಿ. ಈ ರೀತಿ ನಮಗೇನಾಗುತ್ತೆ, ಗುಣಿತಾಕ್ಷರ ಆಗುವುದನ್ನು ನಾವು ಕಾಣುತ್ತೇವೆ. ಏನಾಗುತ್ತೆ, ವ್ಯಂಜನಗಳಿಗೆ ಸ್ವರ ಸೇರಿದಾಗ ಏನಾಗುತ್ತೆ, ನಮಗೆ ಗುಣಿತಾಕ್ಷರಗಳು ಆಗುವುದನ್ನು ನಾವು ನೋಡುತ್ತೇವೆ. ಈ ರೀತಿ ಎಲ್ಲ ವ್ಯಂಜನಗಳಿಗೂ ಸ್ವರಗಳನ್ನು ಸೇರಿಸಿ ಗುಣಿತಾಕ್ಷರಗಳನ್ನು ನಾವು ಮಾಡಬಹುದು. ಈ ರೀತಿ ಎಲ್ಲ ವ್ಯಂಜನಗಳಿಗೂ ಸ್ವರಗಳನ್ನು ಸೇರಿಸಿ ಗುಣಿತಾಕ್ಷರಗಳನ್ನು ನಾವು ಮಾಡಬಹುದು ಮಕ್ಕಳೇ. ಸಂಯುಕ್ತಾಕ್ಷರಗಳ ಬಗ್ಗೆ ನೋಡಿದ್ವಲ್ಲ, ಅದರಲ್ಲಿ ನಮಗೆ ಗುಣಿತಾಕ್ಷರಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಇವಾಗ ನಾವು ಸಂಯುಕ್ತಾಕ್ಷರಗಳು ಅಂತಂದ್ರೆ ನಾವು ತಿಳಿದುಕೊಳ್ಳೋಣ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವಂಥ ಅಕ್ಷರವನ್ನು ನಾವೇನಂತ ಕರಿತೀವಿ, ನಾವು ಸಂಯುಕ್ತಾಕ್ಷರ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವಂಥ ಅಕ್ಷರವನ್ನು ನಾವು ಏನಂತ ಕರಿತೀವಿ, ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯಲಾಗುತ್ತದೆ. ಇವುಗಳಲ್ಲಿ ನಾವು ಸಜಾತಿಯ ಸಂಯುಕ್ತಾಕ್ಷರಗಳು ಹಾಗೂ ವಿಜಾತಿಯ ಸಂಯುಕ್ತಾಕ್ಷರಗಳು ಎಂದು ಎರಡು ವಿಧಗಳನ್ನು ನಾವು ಕಾಣ್ತೀವಿ. ಇವಾಗ ನಾವು ಸಂಯುಕ್ತಾಕ್ಷರಗಳಲ್ಲಿ ಎಷ್ಟು ವಿಧ, ಸಂಯುಕ್ತಾಕ್ಷರಗಳಲ್ಲಿ ನಾವು ಸಜಾತಿಯ ಸಂಯುಕ್ತಾಕ್ಷರಗಳು ಮತ್ತು ನಾವು ವಿಜಾತಿಯ ಸಂಯುಕ್ತಾಕ್ಷರಗಳು ಎಂದು ನಾವು ಎರಡು ರೀತಿ ವಿಭಾಗ ಮಾಡುತ್ತೇವೆ. ಅದರಲ್ಲಿ ನಾವು ಸಜಾತಿಯ ಸಂಯುಕ್ತಾಕ್ಷರ ಎಂದರೇನು ಬಗ್ಗೆ ತಿಳಿದುಕೊಳ್ಳೋಣ. ಸಜಾತಿಯ ಸಂಯುಕ್ತಾಕ್ಷರ ಅಂತಂದರೆ ಒಂದೇ ಜಾತಿಯ ಅಥವಾ ಮೂಲದ ಎರಡು ವ್ಯಂಜನಗಳೊಂದಿಗೆ ಒಂದು ಸ್ವರ ಸೇರಿದಾಗ ಸಜಾತಿಯ ಸಂಯುಕ್ತಾಕ್ಷರ ಉಂಟಾಗುತ್ತದೆ ಮಕ್ಕಳೇ. ಒಂದೇ ಜಾತಿಯ ಅಥವಾ ಮೂಲದ ಎರಡು ವ್ಯಂಜನಗಳೊಂದಿಗೆ ಒಂದು ಸ್ವರ ಸೇರಿದಾಗ ಏನಾಗುತ್ತೆ, ಒಂದು ಸ್ವರ ಸೇರಿದಾಗ ಸಜಾತಿ ಸಂಯುಕ್ತಾಕ್ಷರ ಉಂಟಾಗುತ್ತದೆ. ಉದಾಹರಣೆಗೆ ಅಮ್ಮ ಏನಾಗುತ್ತೆ, ಒಂದೇ ಜಾತಿಯ ಎರಡು ವ್ಯಂಜನಗಳು. ಅಮ್ಮ, ಅಣ್ಣ, ಕಲ್ಲು, ಮಣ್ಣು, ಕನ್ನಡ ಮತ್ತು ಸದ್ದು ಏನಾಗುತ್ತೆ, ಇವು ಒಂದೇ ಜಾತಿಯ ಎರಡು ವ್ಯಂಜನಗಳೊಂದಿಗೆ ಒಂದು ಸ್ವರ ಸೇರಿದಾಗ ಏನಾಗುತ್ತೆ, ಅದು ಸಜಾತಿಯ ಸಂಯುಕ್ತಾಕ್ಷರ ಉಂಟಾಗುವುದನ್ನು ನಾವು ನೋಡಿದ್ದೇವೆ. ಅದಕ್ಕೆ ಎಕ್ಸಾಂಪಲ್ಲು ಅಮ್ಮ, ಅಣ್ಣ, ಕಲ್ಲು, ಮಣ್ಣು, ಕನ್ನಡ ಮತ್ತು ಸದ್ದು. ಅದೇ ರೀತಿಯಲ್ಲಿ ನಮಗೆ ವಿಜಾತಿಯ ಸಂಯುಕ್ತಾಕ್ಷರ ಅಂತಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿದಾಗ ವಿಜಾತಿಯ ಸಂಯುಕ್ತಾಕ್ಷರ ಉಂಟಾಗುತ್ತದೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿದಾಗ ವಿಜಾತಿಯ ಸಂಯುಕ್ತಾಕ್ಷರ ಏನಾಗುತ್ತೆ, ಉಂಟಾಗುತ್ತದೆ. ಅದನ್ನು ನಾವು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಇದರಲ್ಲಿ ನಮಗೆ ಉದಾಹರಣೆಗೆ ಶಾಸ್ತ್ರ, ಶ್ರೀ, ಅಕ್ಷರ, ವಿದ್ಯೆ, ಕಷ್ಟ, ತ್ರಿಶೂಲ. ಶಾಸ್ತ್ರ, ಶ್ರೀ, ಅಕ್ಷರ, ವಿದ್ಯೆ, ಕಷ್ಟ, ತ್ರಿಶೂಲ. ಇದಕ್ಕೆ ನಾವು ವಿಜಾತಿಯ ಸಂಯುಕ್ತಾಕ್ಷರಗಳಿಗೆ ನಾವು ಉದಾಹರಣೆಗಳನ್ನು ನೋಡಿದ್ದೇವೆ ಮಕ್ಕಳೇ. ಈ ಒಂದು ತರಗತಿ ಇಷ್ಟವಾದಲ್ಲಿ ನಿಮಗೆ ಕನ್ನಡ ಫಾರ್ ಲಿಟಲ್ ಸ್ಟಾರ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.